ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಕಳೆದ ಎಪಿಸೋಡ್ನಲ್ಲಿ ಬೀರ ಕಲ್ಲುಡ್ಕ ಎನ್ನುವ ಮಹಾನ್ ಶಿಲ್ಪಿ ಕಾರ್ಕಳದ ಬಾಹುಬಲಿಯನ್ನ ಕೆತ್ತಿ ಎದ್ದು ನಿಲ್ಲಿಸಿದ. ಆದರೆ ಕೊನೆಯಲ್ಲಿ ದುಷ್ಟ ರಾಜ ಆತನ ಕೈಕಾಲು ಕತ್ತರಿಸಿ ವಿಕೃತಿ ಮೆರೆದ. ಆ ರಕ್ತದ ಕುಳಿಯಲ್ಲಿ ಬಿದ್ದಿದ್ದ ಬೀರ ಕಲ್ಕುಡ ರಾಜನೆದುರಿಗೆ ಶಪಥ ಮಾಡ್ತಾನೆ. ಇದಕ್ಕಿಂತಲೂ ಅತ್ಯದ್ಭುತವಾದ ಮೂರ್ತಿಯನ್ನ ಕೆತ್ತಿ ಅನಾವರಣ ಮಾಡುತ್ತೇನೆಂದ. ತದನಂತರ ನಡೆದ ಬೆಳವಣಿಗೆ, ಆತನ ಕುಟುಂಬದಲ್ಲಾದ ಅಚಾನಕ ಸಂಗತಿಗಳು, ತಮ್ಮ ಜನ್ಮ ರಹಸ್ಯಗಳನ್ನು ತಿಳಿದುಕೊಂಡಿದ್ದೇಗೆ, ವೇಣೂರಿನಲ್ಲಿ ಬಾಹುಬಲಿ ಮೂರ್ತಿ ತಲೆ ಎತ್ತಿದ್ದೇಗೆ ಅನ್ನೋದನ್ನ ಇವತ್ತಿನ ಎಪಿಸೋಡ್ನಲ್ಲಿ ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ರಕ್ತದ ಮಡುವಿನಲ್ಲಿ ಒದ್ದಾಡುತ್ತಿದ್ದ ಬೀರ ಕಲ್ಕುಡನನ್ನ ರಾಜ ಭೈರವರಸ ಊರಾಚೆ ಎಸೆದು ಬರುವಂತೆ ಆದೇಶಿಸಿದ. ಅದರಂತೆ ಭಟರು ಊರಾಚೆ ಎಸೆದು ಬಂದಿದ್ರು. ಆದರೆ ಜೀವ ಗಟ್ಟಿಯಾಗಿದ್ರೆ ಆ ಭಗವಂತನೇ ಮುಂದಾಳುವಾಗ್ತಾನೆ ಎಂಬ ಮಾತಿನಂತೆ ಬೀರ ಕಲ್ಕುಡ ಬದುಕುಳಿದ. ತೆವಳುತ್ತಲೇ ತನ್ನ ಮುಂದಿನ ಗುರಿಯತ್ತ ಮುನ್ನಡೆದ. ಅದು ವೇಣೂರಿನ ಅರಮನೆ. ಸಂಜೆಯ ಗೋಧೂಳಿಯ ಸೂರ್ಯನ ಕಿರಣಗಳಿಗೆ ಬಂಗಾರದ ಬಣ್ಣವಿಟ್ಟಂತೆ ಹೊಳಿತಿತ್ತು. ಸಂಜೆಯ ಸಮಯವಾದುದರಿಂದ ಎಂದಿನಂತೆ ಅರಮನೆಯ ಉಪ್ಪರಿಗೆಯನ್ನ ಏರಿಕೊಂಡು ಎಲೆ ಅಡಿಕೆ ಮೆಲ್ಲುತ್ತಿದ್ದಾನೆ ವೇಣೂರಿನ ಅರಸರಾದ ತಿಮ್ಮಣ್ಣ ಅಜಿಲರು. ಸಂಜೆಯ ಹಿತವಾದ ಗಾಳಿಗೆ ಮೈಯೊಡ್ಡುತ್ತಾ ತೂಗು ಮಣೆಯಲ್ಲಿ ಕೂತು ತನ್ನ ಊರುಗೋಲನ್ನ ನೆಲಕ್ಕೆ ಒತ್ತಿ ತೂಗಿಕೊಳ್ಳುವುದು ಅವರ ದಿನಚರಿ. ಹೊಗೆಸೊಪ್ಪಿನ ಜೋಂಪು ತಲೆಗೆ ಹತ್ತಿದಾಗ ಎದುರಿಗೆ ಕಾಣುವ ಗದ್ದೆಗಳನ್ನ ನೋಡುತ್ತಾ ಕನಸು ಕಾಣುವುದು ತುಂಬಾ ಇಷ್ಟವಾದ ವಿಷಯವಾಗಿತ್ತು. ಆದರೆ ಈಗೇಕೋ ಮನಸ್ಸಿನ ತುಂಬಾ ಬೇಸರವೇ ಅಡ್ಡಾಡುತ್ತಿದೆ. ಹೇಳುವುದಕ್ಕೆ ತುಳುನಾಡಿನ ತುಂಬ ಜೈನ ಮನೆತನದ ರಾಜರೇ ರಾಜ್ಯಭಾರ ನಡೆಸಿಕೊಂಡು ಬರುತ್ತಿದ್ದ ಕಾಲವದು. ಆದರೆ ಅಸೂಯೆ ಮತ್ತು ಮಾತ್ಸರ್ಯದಿಂದ ಒಬ್ಬರನ್ನ ಕಂಡರೆ ಮತ್ತೊಬ್ಬರಿಗೆ ಆಗುತ್ತಿರಲಿಲ್ಲ. ಒಬ್ಬರ ಏಳಿಗೆಯನ್ನ ಕಂಡರೆ ಮತ್ತೊಬ್ಬರಿಗೆ ಸಹಿಸಲಾಗುತ್ತಿರಲಿಲ್ಲ. ಬೂದಿ ಮುಚ್ಚಿದ ಕೆಂಡದಂತೆ ತಮ್ಮೊಳಗೆ ಕುದಿಯುತ್ತಿದ್ದವು. ನಿತ್ಯ ಒಂದಿಲ್ಲೊಂದು ಕಿರಿಕಿರಿ, ತಮ್ಮೊಳಗೇನೆ ಪೈಪೋಟಿ. ಹಾಗೆಂದುಕೊಂಡರೆ ಬಾಹುಬಲಿಯ ಮೂರ್ತಿಯನ್ನ ಕೆತ್ತಿಸಿ ತಮ್ಮ ಇಳಿ ವಯಸ್ಸಿನಲ್ಲಿ ತಮ್ಮ ಜನ್ಮ ಸಾರ್ಥಕ ಮಾಡಿಕೊಳ್ಳಬೇಕೆಂದು ನಿರ್ಧರಿಸಿದವರಲ್ಲಿ ವೇಣೂರಿನ ಅರಸರೇ ಮೊದಲಿಗರು. ತಮ್ಮ ಮನದಾಸೆಯನ್ನ ಪೂರೈಸುವ ಇಂಗಿತದಲ್ಲಿ ಶಿಲ್ಪಿಗಾಗಿ ಹುಡುಕಾಡುತ್ತಿದ್ರು. ವೇಣೂರಿನ ಅರಸರು ಬಾಹುಬಲಿಯನ್ನ ಕೆತ್ತಿಸುತ್ತಿದ್ದಾರೆ ಎನ್ನುವ ವರ್ತಮಾನ ತನ್ನ ಗುಪ್ತಚಾರರಿಂದ ತಿಳಿದ ಕಾರ್ಕಳದ ಅರಸ, ಹಾಗೇನಾದ್ರೂ ಆದರೆ ತುಳುನಾಡಿನಲ್ಲಿ ವೇಣೂರಿನ ಅರಸನ ಹೆಸರು ತನಗಿಂತ ಬಲಶಾಲಿಯಾಗತ್ತೆ ಎಂದು ಕಾರ್ಕಳದ ಭೈರವ ಅರಸ ಕೂಡಲೇ ಕಾರ್ಯತಪ್ತನಾಗಿದ್ದ. ಬಾಹುಬಲಿ ಮೂರ್ತಿಯನ್ನ ಕೆತ್ತಿಸುತ್ತೇನೆ ಎಂದು ಹೇಳಿಕೊಂಡು ಬಂದಿದ್ದು ವೇಣೂರಿನ ತಿಮ್ಮಣ್ಣ ಅಜಿಲರು. ಆದರೆ ಮೂರ್ತಿ ಕೆತ್ತಿ ಪ್ರತಿಷ್ಠಾಪನೆ ಮಾಡಿದ್ದು ಕಾರ್ಕಳದ ಅರಸ. ಇದು ಇವರುಗಳ ಮಧ್ಯೆ ದೊಡ್ಡ ಬಿರುಕನ್ನ ತಂದು ನಿಲ್ಲಿಸುತ್ತೆ. ಅಷ್ಟೇ ಆಗಿದ್ದರೆ ಅದು ಸಾಮಾನ್ಯವಾಗಿತ್ತು. ಆದರೆ ಪ್ರತಿಷ್ಠೆಗಾಗಿ ಇಡೀ ತುಳುನಾಡಿನ ಜನರನ್ನೇ ಕರೆದ ಭೈರವ ಅರಸ ತನ್ನದೇ ಆದ ಜೈನ ವಂಶದ ಹಿರಿಯನಾದ ತಿಮ್ಮಣ್ಣ ಅಜಿಲರನ್ನ ಆಹ್ವಾನಿಸದೆ ಘೋರ ಅಪಮಾನ ಮಾಡಿದ್ದ. ಅಮರ ಶಿಲ್ಪಿ ಬೀರನ ಕೈಯನ್ನ ತುಂಡು ಮಾಡಿದ್ದು ಮುಂದೆ ವೇಣೂರಿನ ಅರಸರು ಬಾಹುಬಲಿ ಕೆತ್ತಿಸಬಾರದು ಅನ್ನುವ ಆಲೋಚನೆಯಿಂದಲೇ ಎನ್ನುವ ಅನುಮಾನ ವೇಣೂರಿನ ಅರಸರ ಮುನಿಸಿಗೆ ಕಾರಣವಾಗುತ್ತೆ. ಇದು ವೇಣೂರು ಮತ್ತು ಕಾರ್ಕಳದ ಅರಸರಲ್ಲಿ ಉದ್ವಿಗ್ನತೆ ಮೂಡಿಸಿ ಪರಸ್ಪರರು ತೊಡೆ ತಟ್ಟುವಂತೆ ಮಾಡಿದುವು. ತಾನು ಬಾಹುಬಲಿಯ ಮೂರ್ತಿಯನ್ನ ಕೆತ್ತಬೇಕು ಎಂದು ಅದೆಷ್ಟೋ ಸಮಯದಿಂದ ಬಯಕೆಯನ್ನ ಇಟ್ಟುಕೊಂಡಿದ್ರು. ಆದರೆ ತನ್ನ ಮನದಾಸೆ ಮನದಲ್ಲೇ ಉಳಿದು ಹೋಗಿದ್ವು. ತನಗೆ ಈ ಜನ್ಮದಲ್ಲಿ ಯೋಗವಿಲ್ಲ, ಸೋಲು ಒಪ್ಪಿಕೊಂಡವರಂತೆ ದೀರ್ಘವಾದ ನಿಟ್ಟುಸಿರು ಬಿಡುತ್ತಾರೆ ತಿಮ್ಮಣ್ಣ ಅಜಿಲರು. ತನಗಾದ ಅವಮಾನ ಕರುಳು ಕುಯ್ಯುತ್ತದೆ. ನಿರಾಸೆ ಕಣ್ಣುಗಳಲ್ಲಿ ನೀರಾಗಿ ಹರಿಯುತ್ತದೆ. ಕಣ್ಣುಗಳಲ್ಲಿ ಉಮ್ಮಳಿಸಿ ಬರುವ ನೀರನ್ನ ಒರೆಸುತ್ತಾ ಅರಮನೆಯ ಎದುರಿರುವ ಕಂಬುಳದ ಗದ್ದೆಯ ಕಡೆಗೆ ದೃಷ್ಟಿ ನೆಡುತ್ತಾರೆ ತಿಮ್ಮಣ್ಣ ಅಜಿಲರು. ಅಷ್ಟೊತ್ತಿಗಾಗಲೇ ಅದ್ಯಾರೋ ಅರಮನೆಗೆ ಬರುವ ದಾರಿಯಲ್ಲಿ ಏಳುತ್ತಾ ಬೀಳುತ್ತಾ ತೆವಳುತ್ತಾ ಅರಮನೆಯ ಕಡೆಗೆ ಬರುವ ವ್ಯಕ್ತಿ ಅರಸರ ಕಣ್ಣಿಗೆ ಬೀಳ್ತಾನೆ. ಸ್ವತಃ ಅರಸರೇ ಓಡೋಡಿ ಬರ್ತಾರೆ. ಬಂದವನು ಬೀರ ಕಲ್ಲುಡ್ಕ ಎನ್ನುವುದನ್ನ ತಿಳಿಯುವುದಕ್ಕೆ ಅರಸರಿಗೆ ಹೆಚ್ಚು ಹೊತ್ತು ಬೇಕಾಗೋದಿಲ್ಲ. ಹಸಿ ಹಸಿ ಗಾಯಗಳನ್ನ ಇಟ್ಟುಕೊಂಡು ದಾರಿ ತುಂಬ ರಕ್ತ ಸುರಿಸಿಕೊಂಡು ಬಂದವನು ಬೀರನೇ ಆಗಿದ್ದ. ಚಿಕ್ಕ ಚಿಕ್ಕ ವಿಷಯಗಳಿಗೂ ಬೆಟ್ಟದಷ್ಟು ಆತಂಕ ಪಡುವ ತಾಯಿ ತನ್ನನ್ನ ಈ ಅವಸ್ಥೆಯಲ್ಲಿ ಕಂಡರೆ ಎದೆ ಒಡೆದು ಸಾಯುತ್ತಾಳೆ. ಇಂಚಿಂಚು ನನ್ನ ಹೆಜ್ಜೆಯ ಮೇಲೆ ಹೆಜ್ಜೆ ಇಟ್ಟು ಹಿಂಬಾಲಿಸುತ್ತಿದ್ದ ಪ್ರೀತಿಯ ತಂಗಿಗೆ ಈ ಮುಖವನ್ನ ತೋರಿಸುವ ಧೈರ್ಯ ಬೀರನಿಗೆ ಇರಲಿಲ್ಲ. ಸೇಡು ದೇಹದ ಒಳಗೆಲ್ಲ ಕುದಿಯುತ್ತಿದೆ. ತನ್ನ ಸೇಡು ಸಾಕಾರಗೊಳ್ಳಬೇಕಾದರೆ ಅದು ವೇಣೂರಿನಲ್ಲಿ ಮಾತ್ರ ಸಾಧ್ಯ ಎನ್ನುವುದನ್ನ ಬೀರ ಕಲ್ಕುಡ ಮನಗಂಡಿದ್ದ. ತನ್ನಲ್ಲಿ ಹುದುಗಿಸಿಕೊಂಡ ದುಃಖವನ್ನ ತಡೆಯಲಾಗದೆ ಅತ್ತು ಹೇಳುತ್ತಾನೆ ಬೀರ, ಅರಸರೇ, ತುಳುನಾಡಿನಲ್ಲಿ ಇನ್ನೊಂದು ಬಾಹುಬಲಿ ತಲೆ ಎತ್ತಲೇಬೇಕು.
ನೀಚನಾದ ಭೈರವ ಅರಸನಿಗೆ ತಕ್ಕ ಪಾಠವನ್ನ ಕಲಿಸಿ ಸೇಡು ತೀರಿಸಿಕೊಳ್ಳುವ ತನಕ ಅನ್ನಾಹಾರಗಳನ್ನು ಸೇವಿಸುವುದಿಲ್ಲ, ನಿದ್ರೆಗಳು ಬಾಧಿಸುವುದಿಲ್ಲ. ನಿಮ್ಮಪ್ಪಣೆಗಾಗಿ ವಿಧೇಯನಾಗಿ ಕಾಯುತ್ತೇನೆ ಎಂದಾಗ ಅರಸ ತಿಮ್ಮಣ್ಣ ಅಜಿಲರಿಗೆ ಅನುಮಾನ ಕಾಡುತ್ತೆ. ಅರೆ, ಒಂದು ಕೈ ಒಂದು ಕಾಲಿಲ್ಲದ ಈತನಿಗೆ ಇಷ್ಟೊಂದು ಸಾಮರ್ಥ್ಯ ಇರಲು ಸಾಧ್ಯವಾ? ಮೊದಲು ನಿನಗೆ ನೀನೇ ಸಂತೈಸಿಕೊಳ್ಳುವಿಯಂತೆ ಉತ್ತಮವಾದ ನಾಟಿ ವೈದ್ಯರು ನಿನ್ನ ಗಾಯಗಳನ್ನು ವಾಸಿ ಮಾಡುವಂತೆ ಆಜ್ಞೆ ಮಾಡುತ್ತೇನೆ. ಹೋಗಿ ಅರಮನೆಯಲ್ಲಿ ಚಿಕಿತ್ಸೆಯನ್ನ ಮಾಡಿ ವಿಶ್ರಾಂತಿ ಪಡೆದುಕೋ ಎಂದು ಕನಿಕರದಿಂದ ಹೇಳುತ್ತಾರೆ ತಿಮ್ಮಣ್ಣ ಅಜಿಲರು. ಇಲ್ಲ ದೊರೆಗಳೇ, ನನ್ನ ಗಾಯಗಳು ಆರುವ ಮುನ್ನ ಇನ್ನೊಂದು ಭವ್ಯ ಮೂರ್ತಿ ತಲೆ ಎತ್ತಿ ನಿಲ್ಲಬೇಕು. ನಿಮ್ಮ ಅನುಕಂಪದ ಮಾತಿಗಾಗಲಿ ಆರೈಕೆಯ ಆಸೆಯಿಂದಾಗಲಿ ಬಂದವನು ನಾನಲ್ಲ. ಹೇ ಅರಸರೇ, ನನ್ನ ಕೈಕಾಲುಗಳನ್ನು ನಾನು ಕಳೆದುಕೊಂಡಿರಬಹುದು, ಆದರೆ ನಿಜವಾದ ಕಲಾವಿದನ ಕಲೆಯ ಕಲ್ಪನೆ ಆತನ ಹೃದಯದಲ್ಲಿರುತ್ತದೆ. ಮನಸ್ಸಿನ ಏಕಾಗ್ರತೆ ಕೆಲಸ ಮಾಡುವ ಛಲದಿಂದ ಕಲಾವಿದನ ಜನ್ಮ ತಲೆ ಎತ್ತುತ್ತಾನೆಯೇ ಹೊರತು ತನ್ನ ಕೈಯಿಂದ ಅಲ್ಲ. ಕೈ ಇದ್ದ ಮಾತ್ರಕ್ಕೆ ಎಲ್ಲರೂ ಶಿಲ್ಪಿಗಳಾಗಲು ಸಾಧ್ಯವೇ? ಚಿಂತೆ ಬಿಡಿ, ನಿಮ್ಮ ಮನದಾಸೆಯನ್ನ ಎಳ್ಳಷ್ಟು ಮೀರದಂತೆ ಭವ್ಯ ಮೂರ್ತಿಯನ್ನ ಕೆತ್ತಿಕೊಡುತ್ತೇನೆ, ಅಪ್ಪಣೆ ಮಾಡಿ ಎನ್ನುತ್ತಾ ವಿನಮ್ರವಾಗಿ ಬೇಡುತ್ತಾನೆ. ವೇಣೂರಿನ ಅರಸರಿಗೂ ಬಾಹುಬಲಿ ಕೆತ್ತಿಸಬೇಕು ಎನ್ನುವ ಅತುಲವಾದ ಆಸೆ ಇದ್ದುದರಿಂದ ಬೀರನಿಗೆ ಇಲ್ಲವೆನ್ನಲಾಗುವುದಿಲ್ಲ. ಒಂದು ಯೋಗ್ಯ ಶುಭ ಗಳಿಗೆಯಲ್ಲಿ ಮೂರ್ತಿ ಕೆತ್ತನೆಯ ಕೆಲಸ ಆರಂಭವಾಗುತ್ತೆ. ತುಳುನಾಡಿನಲ್ಲಿ ಇನ್ನೊಂದು ಬಾಹುಬಲಿಯ ಮೂರ್ತಿ ಜನ್ಮ ತಳೆಯುತ್ತಿದೆ ಎನ್ನುವ ವಿಷಯ ತಿಳಿದ ಕಾರ್ಕಳದ ಭೈರವರಸ ಕೆನ್ನಲಿ ಕೆಂಡವಾಗ್ತಾನೆ. ಓಲೆ ಮಾಣಿಯನ್ನ ಕರೆದು ಓಲೆಯೊಂದನ್ನ ವೇಣೂರಿಗೆ ಕಳುಹಿಸುತ್ತಾನೆ. ಕೆತ್ತುತ್ತಿರುವ ಬಾಹುಬಲಿಯ ಮೂರ್ತಿ ಮತ್ತು ಕೆತ್ತುವ ಶಿಲ್ಪಿಯನ್ನ ನನ್ನ ವಶಕ್ಕೆ ಒಪ್ಪಿಸದೆ ಹೋದರೆ ನಿಮ್ಮ ವೇಣೂರಿಗೆ ಮುತ್ತಿಗೆಯನ್ನ ಹಾಕಿ ಮೂರ್ತಿಯನ್ನ ವಶಕ್ಕೆ ತೆಗೆದುಕೊಳ್ಳುತ್ತೇವೆ. ಹಾಗೊಮ್ಮೆ ಮೂರ್ತಿ ಸಿಗದೆ ಹೋದರೆ ಇಡೀ ವೇಣೂರಿನ ಪೇಟೆಯನ್ನೇ ಸುಟ್ಟು ಬಿಡುತ್ತೇವೆ ಎನ್ನುವುದು ಓಲೆಯ ಒಕ್ಕಣೆಯಾಗಿತ್ತು. ಕೇಡುಗಾಲ ಬಂದಂತೆ ತಲೆಯ ಮೇಲೆ ಕೈ ಹೊತ್ತು ಕೂರುತ್ತಾರೆ ತಿಮ್ಮಣ್ಣ ಅಜಿಲರು. ಯಾಕಂದ್ರೆ ಕಾರ್ಕಳದ ಅರಸರ ಸೈನ್ಯದ ಮುಂದೆ ತಮ್ಮದು ಏನೇನೂ ಅಲ್ಲ. ಮೇಲಾಗಿ ತಿಮ್ಮಣ್ಣ ಅಜಿಲರಿಗೆ ವೃದ್ಧಾಪ್ಯದ ವಯಸ್ಸು. ಆದರೆ ತಾನು ಹೇಳಿದಂತೆ ಮಾಡದೆ ಬಿಡುವವನು ಕಾರ್ಕಳದ ಅರಸನಾಗಿರಲಿಲ್ಲ. ಹೀಗೆ ಧರ್ಮ ಸಂಕಟದ ಅಗ್ನಿ ಪರೀಕ್ಷೆ ತಿಮ್ಮಣ್ಣ ಅಜಿಲರದಾಗತ್ತೆ. ಅದೊಮ್ಮೆ ವಿಜಯನಗರದ ಅರಸರು ಜೈನ ಧರ್ಮವನ್ನ ಸ್ವೀಕರಿಸಿ ಎರಡನೇ ಹರಿಹರ ಎನ್ನುವ ಸಾರ್ವಭೌಮ ಶ್ರವಣ ಬೆಳಗೊಳದ ಬಾಹುಬಲಿಯನ್ನ ಕೆತ್ತಿಸಿದ್ದ. ಅದು ಜೈನ ಧರ್ಮದ ಉಚ್ಛ್ರಾಯ ಕಾಲವಾಗಿತ್ತು. ದೊರೆಯೊಬ್ಬ ಜೈನ ಧರ್ಮ ಸ್ವೀಕರಿಸಿದಾಗ ಅವನ ಕೈ ಕೆಳಗಿನ ಸಾಮಂತರು ಜೈನ ಧರ್ಮ ಸ್ವೀಕರಿಸಿ ತಮ್ಮ ನಿಷ್ಠೆ ತೋರಿಸುವ ಕಾಲವಾಗಿತ್ತು. ಹೀಗೆ ತುಳುನಾಡಿನ ಅನೇಕ ಬಂಟ ಅರಸರು ಜೈನ ಧರ್ಮವನ್ನು ಸ್ವೀಕರಿಸ್ತಾರೆ. ಹೀಗೆ ಮೂಲ ಬಂಟರು ಮತ್ತು ಜೈನ ಧರ್ಮ ಸ್ವೀಕರಿಸಿದವರಿಗೂ ತಿಕ್ಕಾಟಗಳು ಶುರುವಾಗ್ತವೆ. ಬಂಟರನ್ನ ಎದುರಿಸಿ ಆಡಳಿತ ನಡೆಸುವುದು ಕಷ್ಟವಾದ ಮಾತಾಗಿತ್ತು. ಬಂಟರು ದಂಗೆ ಏಳದಂತೆ ತಡೆಯಲು ಜೈನ ಅರಸರು ತಮ್ಮ ರಾಜ್ಯವನ್ನ ಮಾಗಣೆಗಳಾಗಿ ವಿಂಗಡಿಸಿ ಹಲವು ಗುತ್ತುಗಳಲ್ಲಿ ಬಲಾಢ್ಯರು ಮತ್ತು ಬಲಿಷ್ಠರೂ ಆದ 4 ಗುತ್ತುಗಳನ್ನ ಸೇನಾನಿಗಳೆಂದು ಗುರುತಿಸಿ ಅರಸರ ನಂತರದ ಪಾರುಪತ್ಯದ ಅಧಿಕಾರವನ್ನ ನೀಡಿ ದಂಗೆ ಏಳುವುದನ್ನ ಉಪಶಮನಗೊಳಿಸುವುದು ಸಾಮಾನ್ಯವಾಗಿತ್ತು. ಹೀಗೆ ವೇಣೂರಿನ ಅಜಿಲ ಅರಸರ ರಾಜ್ಯಕ್ಕೂ 13 ಮಾಗಣೆಗಳಿದ್ವು. ಅರವದ ಗುತ್ತು, ಕಡೆಕಲ ಗುತ್ತು, ಬಳ್ಳೂರು ಗುತ್ತು ಮತ್ತು ಪೇರೂರು ಪೆರಿಂಜ ಗುತ್ತು ರಾಜಗುತ್ತುಗಳೆಂದು ಶಾಸನ ಬರೆಸಿಕೊಂಡಿದ್ವು. ವೇಣೂರಿನ ರಾಜ್ಯದಲ್ಲಿ ನಡೆಯುವ ಪ್ರತಿಯೊಂದು ಸಂಗತಿಗೂ ಹೆಗಲು ಕೊಡಲು ಈ 4 ಸೇನಾನಿ ಗುತ್ತುಗಳು ಕಟಿಬದ್ಧರಾಗಿದ್ರು. ಕಾರ್ಕಳದ ಭೈರವರಸ ಗುಣದಲ್ಲಿ ಮಹಾನೀಚ. ವೇಣೂರಿನಲ್ಲಿ ಬಾಹುಬಲಿ ಕೆತ್ತಿಸುತ್ತಿದ್ದಾರೆ ಎನ್ನುವುದನ್ನು ಅರಗಿಸಿಕೊಳ್ಳಲಾಗದೆ ವೇಣೂರಿನ ಕಡೆಗೆ ತನ್ನ ಸೈನ್ಯ ಕಟ್ಟಿಕೊಂಡು ಬಾಹುಬಲಿಯನ್ನ ಕುಟ್ಟಿ ಕೆಡಹಲು ಅಸೂಯೆಯಿಂದ ದಾಳಿ ಇಡ್ತಾನೆ. ಎಲ್ಲದರಲ್ಲೂ ಒಂದು ಕೈ ಮೇಲಾದ ಕಾರ್ಕಳದ ಅರಸರನ್ನ ಗೆಲ್ಲುವುದು ವೃದ್ಧರಾದ ತಿಮ್ಮಣ್ಣ ಅಜಿಲರಿಗೆ ಅಸಾಧ್ಯವಾದ ಮಾತಾಗಿತ್ತು. ಆದರೆ ತಡೆಯದೆ ಹೋದರೆ ಭೈರವ ಅರಸನ ಆಳುಗಳು ವೇಣೂರನ್ನ ಸುಟ್ಟು ಬಿಡುವುದರಲ್ಲಿ ಅನುಮಾನವೇ ಇಲ್ಲ. ಹಾಗಾದ್ರೆ ಭೈರವ ಅರಸನನ್ನ ಮೆಟ್ಟಿ ನಿಲ್ಲುವ ಒಬ್ಬ ಸೇನಾನಿಯ ಅಗತ್ಯ ವೇಣೂರಿನ ಅರಸರಿಗಾಗತ್ತೆ. ಹಾಗಾಗಿ ತಡ ಮಾಡುವುದಿಲ್ಲ ತಿಮ್ಮಣ್ಣ ಅಜಿಲರು. ಅಂದಿನ ತುಳುನಾಡಿನಲ್ಲಿ ಅನೇಕ ದಂಡುಗಳನ್ನ ಗೆದ್ದು ಬಿರ್ದುದ ಬಂಟೆ ಎಂದು ಬಿರುದು ಪಡೆದ ದೇವು ಪೂಂಜನ ಮಾವನಾದ ಕಡೆಕಲ ಗುತ್ತಿನ ಕಾಂತಣ್ಣ ಅಧಿಕಾರಿಯು ನೆನಪಿಗೆ ಬರ್ತಾರೆ. ಅಂದಿನ ಕಾಲದಲ್ಲಿ ಅನೇಕ ದಂಡುಗಳನ್ನ ಗೆದ್ದು ತನ್ನ ಕೈ ಮತ್ತು ಕಾಲಿಗೆ ಲೆಕ್ಕವಿಲ್ಲದಷ್ಟು ಕಡಗ ತೊಡಿಸಿಕೊಂಡಿದ್ದರು. ನೀಚನಾದ ಭೈರವರಸನನ್ನ ಸಮರ್ಥವಾಗಿ ಎದುರಿಸಲು ತೊಡೆ ತಟ್ಟಿ ಯುದ್ಧಕ್ಕೆ ಕರೆಯಲು ಇವರೇ ಸಮರ್ಥರು ಎಂದು ಅರಿತ ತಿಮ್ಮಣ್ಣ ಅಜಿಲರು ರಾತ್ರೋರಾತ್ರಿ ಕಾಂತಣ್ಣ ಅಧಿಕಾರಿಗೆ ಓಲೆಯೊಂದನ್ನು ಬರೆದು ಕಳಿಸ್ತಾರೆ. ಆ ಪತ್ರದಲ್ಲಿ ಹೀಗಿರುತ್ತೆ: ಶ್ರೀಯುತ ಕಾಂತಣ್ಣ ಅಧಿಕಾರಿಗೆ ವೇಣೂರಿನ ಅರಸರಾದ ತಿಮ್ಮಣ್ಣ ಅಜಿಲರು ಮಾಡುವ ಪ್ರಣಾಮಗಳು.
ತರಾತುರಿಯಲ್ಲಿ ಓಲೆ ಬರೆಯುವ ಉದ್ದೇಶವೇನೆಂದರೆ ಬಾಹುಬಲಿಯನ್ನ ಕೆತ್ತುವ ವಿಚಾರದಲ್ಲಿ ವೇಣೂರಿನ ಕಾರ್ಕಳದ ಅರಸರು ತೊಡೆತಟ್ಟಿ ನಿಲ್ಲುವಂತೆ ಮಾಡಿದೆ. ಹೇಳುವುದಕ್ಕೆ ಜೈನರಸರೇ ಆದರೂ ನಮಗೆ ನಮ್ಮದೇ ಆದ ಗಡಿ ರೇಖೆಗಳಿವೆ, ನೀತಿ ನಿಯಮಗಳಿವೆ. ಅಹಿಂಸಾ ಪರರಾಗಿದ್ದ ಜೈನ ಅರಸರು ಯುದ್ಧ ಮಾಡುವುದಿಲ್ಲ ಎನ್ನುವುದನ್ನ ಅರಿತ ವಿಜಯನಗರದ ಅರಸರು ಒಬ್ಬರನ್ನ ಇನ್ನೊಬ್ಬರು ಹೇಗೆ ಗೌರವಿಸಿಕೊಂಡು ನಡೆಯತಕ್ಕದ್ದು ಎನ್ನುವುದನ್ನ ಶಾಸನ ಬರೆಸಿದ್ದಾರೆ. ಇದರ ಪ್ರಕಾರ ಒಬ್ಬ ಇನ್ನೊಬ್ಬನನ್ನ ಅತಿಕ್ರಮಿಸುವಂತಿಲ್ಲ. ಆದರೆ ನಾವು ಬಾಹುಬಲಿಯನ್ನ ಕೆತ್ತಿಸುತ್ತೇವೆ ಎನ್ನುವುದನ್ನರಿತ ಭೈರರಸ ವೇಣೂರನ್ನ ಅತಿಕ್ರಮಿಸುವುದಕ್ಕೆ ತನ್ನ ಸೈನ್ಯವನ್ನ ಕಟ್ಟಿಕೊಂಡು ಬರುತ್ತಿದ್ದಾನೆ. ಆತನ ಮೂಲ ಉದ್ದೇಶ ಬಾಹುಬಲಿಯನ್ನ ಕುಟ್ಟಿ ಕೆಡಹುವುದಾಗಿರುವುದರಿಂದ ಬಾಹುಬಲಿ ಮೂರ್ತಿಯನ್ನ ಶಾಂಭವಿ ನದಿ ದಂಡೆಯಲ್ಲಿ ಹೂತು ಇಟ್ಟಿದ್ದೇವೆ. ಮೂರ್ತಿಯನ್ನ ಕಾಣದೆ ಹೋದ ಭೈರವರಸ ವೇಣೂರು ಪೇಟೆಯನ್ನ ಲೂಟಿಗೈಯುವುದು ನಿಶ್ಚಯವಾಗಿದೆ. ವೇಣೂರಿಗೆ ಬಂದ ಗಂಡಾಂತರವನ್ನ ತಪ್ಪಿಸಲು ವೇಣೂರಿನ ವೀರ ಸೇನಾನಿಯಾದ ನಿಮ್ಮಿಂದ ಮಾತ್ರ ಸಾಧ್ಯ ಎನ್ನುವುದು ಇಡೀ ತುಳುನಾಡು ತಿಳಿದ ವಿಚಾರ. ಬಂಟನಾದ ನಿಮ್ಮಿಂದ ಮಾತ್ರ ಕಾರ್ಕಳದ ಅರಸನ ಅತಿಕ್ರಮಣವನ್ನ ಮೆಟ್ಟಿ ನಿಲ್ಲಲು ಸಾಧ್ಯ ಎನ್ನುವುದನ್ನು ಅರಿತು ನಿಮ್ಮ ಸಹಾಯದ ಅಭಿಲಾಷಿಯಾಗಿ ಈ ಓಲೆಯನ್ನು ಬರೆದಿದ್ದೇನೆ. ಯೋಗ್ಯ ಸಮಯದಲ್ಲಿ ಬಂದು ಬಾಹುಬಲಿಯನ್ನ ಉಳಿಸಿಕೊಟ್ಟು ವೇಣೂರನ್ನ ರಕ್ಷಿಸಬೇಕು ಎಂದು ಕೇಳಿಕೊಳ್ಳುತ್ತಿರುವ ನಿಮ್ಮ ವಿಶ್ವಾಸಿ ತಿಮ್ಮಣ್ಣ ಅಜಿಲರು ಎಂದು ಪತ್ರ ಬರೆದಿದ್ರು. ತಿಮ್ಮಣ್ಣ ಅಜಿಲರು ಸಾಧು ಮತ್ತು ಸಜ್ಜನಿಕೆಯ ಗುಣವನ್ನ ಹೊಂದಿದ್ದವರಾಗಿದ್ದರಿಂದ ಕಾಂತಣ್ಣ ಅಧಿಕಾರಿ ಕೂಡಲೇ ತಮ್ಮ ದಂಡು ಸಮೇತರಾಗಿ ವೇಣೂರು ಸೇರಿಕೊಳ್ತಾರೆ. ವೀರ ಬಂಟನಿಗೆ ಸೇನಾನಿ ಪಟ್ಟವನ್ನ ಕಟ್ಟಿದ ತಿಮ್ಮಣ್ಣ ಅಜಿಲರು ತಲೆಯ ಮೇಲೆ ವೇಣೂರಿನ ಪೇಟ ತೊಡಿಸ್ತಾರೆ, ಶಲ್ಯವನ್ನ ಹೆಗಲಿಗಿಡ್ತಾರೆ. ಪಟ್ಟದ ಕತ್ತಿಯನ್ನ ಕಾಂತಣ್ಣಧಿಕಾರಿಗೆ ಕೊಟ್ಟು ಯುದ್ಧದಲ್ಲಿ ವಿಜಯಿಯಾಗುವಂತೆ ಹರಸುತ್ತಾರೆ. ಹೀಗೆ ವೇಣೂರಿನ ಬಾಹುಬಲಿಯನ್ನ ಉಳಿಸಲು ಬಂಟನೊಬ್ಬ ರಣಕಲಿಯಾಗಿ ಹೋರಾಡ್ತಾನೆ. ವೈರಿಗಳಿಗೆ ಸಿಂಹ ಸ್ವಪ್ನವಾದ ಕಾಂತಣ್ಣ ಅಧಿಕಾರಿಯ ಮುಂದೆ ಕಾರ್ಕಳದ ಭೈರವರಸನ ಸೈನ್ಯ ದಿಕ್ಕಾಪಾಲಾಗಿ ಓಡುತ್ತದೆ. ಕಾಂತಣ್ಣ ಅಧಿಕಾರಿಯನ್ನ ಎದುರಿಸಲಾಗದೆ ಯುದ್ಧ ಕಳದಿಂದ ಓಡಿ ಹೋಗ್ತಾನೆ ಕಾರ್ಕಳದ ಭೈರವರಸ. ಕಾರ್ಕಳದ ಬಾಹುಬಲಿ ಪ್ರತಿಷ್ಠಾಪನೆಗೊಂಡು ಹಲವು ಸಮಯವಾದರೂ ಬೀರ ಮನೆಗೆ ಮರಳಿ ಬಾರದೇ ಇರುವುದು ಬೀರನ್ನ ತಂಗಿ ಮತ್ತು ತಾಯಿಗೆ ಅರಗಿಸಿಕೊಳ್ಳಲಾಗದ ಆತಂಕಕ್ಕೆ ಕಾರಣವಾಗುತ್ತೆ. ಮೊದಮೊದಲು ಕಾರ್ಕಳದ ಭೈರವರಸ ಕೊಡುವ ಅಪಾರವಾದ ಕಾಣಿಕೆಗಳನ್ನ ಗಾಡಿಯಲ್ಲೇ ಹೇರಿಕೊಂಡು ಬರುತ್ತಾನೆ ಎಂದು ಕನಸು ಕಾಣುತ್ತಿದ್ದ ಕುಟುಂಬ ಈಗ ಬೀರ ಮನೆಗೆ ಬಂದು ಮುಟ್ಟಿದರೆ ಸಾಕು ಎಂದು ಆತಂಕದಿಂದ ಹಂಬಲಿಸುತ್ತಾರೆ. ಅಣ್ಣನಿಗಾಗಿ ಹಂಬಲಿಸುವ ಕಾಳಮ್ಮಳಿಗೆ ಅಳುವೆ ನಿತ್ಯವಾಗುತ್ತೆ. ತನ್ನ ಅಣ್ಣನಿಗೆ ಏನೋ ಆಗಿದೆ ಎಂದು ಒಳಮನಸ್ಸು ಅನುಮಾನದ ಬೇಗುದಿಯಿಂದ ಕುದಿಯುತ್ತೆ. ಅದೊಂದು ದಿನ ಮುಂಜಾವಿನ 3 ಘಳಿಗೆಯ ಹೊತ್ತು ಕಾಳಮ್ಮನ ಕನಸು ಅಪಶಕುನದ ರೂಪ ತಾಳಿಕೊಂಡಿತ್ತು. ಮುಂಜಾವಿನ ಕನಸು ಸತ್ಯವಾಗುತ್ತದೆ ಎನ್ನುವುದು ಕಾಳಮ್ಮಳಿಗೆ ತಿಳಿದಿತ್ತು. ತನ್ನ ಪ್ರೀತಿಯ ಅಣ್ಣ ಛಿದ್ರ ದೇಹಿಯಾಗಿ ಒಸರುವ ರಕ್ತದ ಮಡುವಿನಲ್ಲಿ ಒದ್ದಾಡುತ್ತಿರುವಂತೆ, ಕೈ ಕಾಲು ಕಳೆದುಕೊಂಡು ಸಹಾಯಕ್ಕಾಗಿ ಅಡಿಗಡಿಗೂ ಅಂಗಲಾಚುತ್ತಾ ಅಳುವಂತೆ ನಂಬಿಸಿದವರೇ ಮೋಸ ಮಾಡಿದ್ದರು ಎನ್ನುತ್ತಾ ತನ್ನ ಪ್ರೀತಿಯ ತಂಗಿಯನ್ನ ಸಹಾಯಕ್ಕೆ ಕರೆದಂತೆ ಆರ್ತನಾದದ ಮೊರೆಯನ್ನ ಕೇಳಲಾಗದೆ ದಡಕ್ಕನೆ ಎದ್ದು ಕೂರುತ್ತಾಳೆ ಕಾಳಮ್ಮ. ಆಲೋಚಿಸಿದಷ್ಟು ಆತಂಕ ಹೆಚ್ಚಾಗತ್ತೆ. ಅಣ್ಣನಿಗೆ ಏನೋ ಆಗಿದೆ ಎನ್ನುವ ಸುಳಿವು ನೀಡಿದೆ ಆಕೆಯ ಕನಸು. ಬೆಳಕು ಹರಿಯುತ್ತಿದ್ದಂತೆ ತಾಯಿಯಲ್ಲಿ ಆಶೀರ್ವಾದ ಬೇಡಿ ಅಣ್ಣನನ್ನ ಕಾಣಲು ಕಾರ್ಕಳದತ್ತ ಹೆಜ್ಜೆ ಹಾಕುತ್ತಾಳೆ ಕಾಳಮ್ಮ. ಕಾಡು ದಾರಿಯಲ್ಲಿ ಒಬ್ಬಳೆ ನಡೆಯುವಾಗ ಕಾಡ ಕುಡಿಯೋನೊಬ್ಬ ಕಾಳಮ್ಮಳ ಮೇಲೆ ಏರಿ ಬರುತ್ತಾನೆ. ರಕ್ಷಣೆಗಾಗಿ ಕಾಳಮ್ಮ ಕೂಗಿಕೊಂಡಾಗ ನಾಗದೇವರೇ ಬಂದು ಕಾಳಮ್ಮಳನ್ನ ಕಾಪಾಡ್ತಾನೆ. ತನ್ನನ್ನ ರಕ್ಷಣೆ ಮಾಡಿದ ನಾಗದೇವರಿಗೆ ವಂದಿಸಿ ತರಾತುರಿಯಲ್ಲಿ ಕಾರ್ಕಳದ ಕಡೆಗೆ ನಡೆಯುತ್ತಾಳೆ. ಆದರೆ ಕಾರ್ಕಳದಲ್ಲಿ ಜನ ಬೀರನಿಗಾದ ಅವಸ್ಥೆಯನ್ನ ಹೇಳಿ ಆತ ವೇಣೂರಿನಲ್ಲಿ ಬಾಹುಬಲಿ ಕೆತ್ತುತ್ತಿರುವ ಬಗ್ಗೆ ಹೇಳ್ತಾರೆ. ವೇಣೂರಿಗೆ ಬಂದು ನೋಡಿದಾಗ ತನ್ನಣ್ಣ ಒಂದು ಕೈ ಮತ್ತು ಒಂದು ಕಾಲಿನಿಂದ ಬಾಹುಬಲಿಯ ಮೂರ್ತಿಯನ್ನ ರಾತ್ರಿ ಹಗಲು ಕೆತ್ತುತ್ತಿರುವುದು ತಿಳಿಯುತ್ತದೆ. ಅಣ್ಣನಿಗಾದ ಅನ್ಯಾಯ ಕಂಡು ಕಾಳಮ್ಮ ಕೋಪದಿಂದ ರಣಚಂಡಿಯಾಗ್ತಾಳೆ. ಕಾರ್ಕಳದ ಭೈರವರಸನನ್ನ ಶಿಕ್ಷಿಸಿಯೇ ಶಿಕ್ಷಿಸುತ್ತೇನೆ ಎನ್ನುತ್ತಾ ಕೆನಲಿ ಕೆಂಡವಾಗ್ತಾಳೆ. ಆದರೆ ಬೀರ, ನಾವು ಬಡವರು, ಹುಟ್ಟಿದ್ದೇ ತಪ್ಪು, ಇನ್ನು ಕಾರ್ಕಳದ ಅರಸ ಕೊಟ್ಟ ಶಿಕ್ಷೆಯನ್ನ ಪ್ರವೇಶಿಸುವುದು ನಮ್ಮಿಂದ ಸಾಧ್ಯವಿಲ್ಲದಾಗ ಆತನನ್ನ ಶಿಕ್ಷಿಸಲು ಸಾಧ್ಯವಾ ತಂಗಿ? ನಾವು ಸಾಮಾನ್ಯ ಮನುಷ್ಯರಲ್ಲ ಎಂದು ತನ್ನ ಅಳಲನ್ನ ತೋಡಿಕೊಳ್ತಾನೆ. ಆಗ ತಂಗಿ ಕಾಳಮ್ಮ ಕೆಂಗಣ್ಣು ಬಿಡುತ್ತಾ, ತಾವು ಸಾಮಾನ್ಯ ಮನುಷ್ಯರಲ್ಲ, ದೇವಶಿಲ್ಪಿಗಳು. ದೇವ ಸಭೆಯಲ್ಲಿ ಬೃಹಸ್ಪತಿಯನ್ನ ಅವಮಾನಿಸಿದ್ದಕ್ಕೆ ನಾವು ಮಾನವರಾಗಿ ಹುಟ್ಟುವಂತೆ ಶಾಪ ಪಡೆದಿದ್ದೇವೆ ಎನ್ನುವುದನ್ನ ನೆನಪಿಸ್ತಾಳೆ. ಆಗ ಬೀರ ಕಲ್ಕುಡನಿಗೆ ತಮ್ಮ ನಿಜ ಜನ್ಮದ ನೆನಪಾಗತ್ತೆ. ತಿಮ್ಮಣ್ಣ ಅಜಿಲರಿಗೆ ಮಾಡಿಕೊಡುತ್ತೇನೆ ಎಂದು ಒಪ್ಪಿಕೊಂಡ ಕೆಲಸವನ್ನ ಮಾಯೆಯಿಂದ ಮಾಡಿ ಮುಗಿಸ್ತಾರೆ. ಬೆಳಕು ಹರಿಯುವ ಮುನ್ನ ವೇಣೂರಿನ ಶ್ರೀ ಮಹಾಲಿಂಗೇಶ್ವರ ಸನ್ನಿಧಾನಕ್ಕೆ ಬಂದು ಬೇಕಾದ ಹರಕೆಗಳನ್ನು ಒಪ್ಪಿಸ್ತಾರೆ. ಈಶ್ವರನನ್ನ ಭಕ್ತಿಯಿಂದ ಭಜಿಸಿ ತೀರ್ಥ ಬಾವಿಗೆ ಹಾರ್ತಾರೆ. ಕಾಯ ಅಳಿಯುತ್ತದೆ, ಮಾಯೆ ಉಳಿಯುತ್ತದೆ.
ಉದಿಸಿದ ಮಾಯೆಗಳನ್ನ ಮಹಾದೇವ ಅರಸಿ ತುಳುನಾಡಿನಲ್ಲಿ ದುಷ್ಟರನ್ನ ಶಿಕ್ಷಿಸಿ ಶಿಷ್ಟರನ್ನ ಪೊರೆಯುವ ಕಾರಣಿಕದ ಭೂತಗಳಾಗುವಂತೆ ಅರಸುತ್ತಾನೆ. ಶಿವನಿಂದ ಆಶೀರ್ವಾದ ಪಡೆದ ದೈವಗಳ ದೃಷ್ಟಿ ಕಾರ್ಕಳದ ಕಡೆಗೆ ನೆಡುತ್ತವೆ. ಸುಟ್ಟು ಬೂದಿಯಾಗುತ್ತದೆ ಕಾರ್ಕಳದ ಅರಮನೆ. ನಾನಾ ಉಪದ್ರಗಳಿಂದ ಅರಸ ಹುಚ್ಚನಾಗುತ್ತಾನೆ ಎನ್ನುತ್ತವೆ ತುಳುನಾಡಿನ ಕೆಲವು ಕಥೆಗಳು. ಹೀಗೆ ಮುಂದೆ ಈ ಅಣ್ಣ ತಂಗಿಯರೇ ನೊಂದವರಿಗೆ ರಕ್ಷಕರಾಗಿ, ನೋಯಿಸಿದವರಿಗೆ ಶಿಕ್ಷಕರಾಗಿ, ತಪ್ಪು ಮಾಡುವವರಿಗೆ ಉಗ್ರ ರೂಪಿಗಳಾಗಿ, ಸತ್ಯ ದೇವತೆಗಳಾಗಿ, ಧರ್ಮ ದೇವತೆಗಳಾಗಿ, ತುಳುನಾಡಿನುದ್ದಕ್ಕೂ ಕಾರಣೀಕ ಶಕ್ತಿಗಳಾಗಿ ನೆಲೆಯಾಗುತ್ತಾರೆ. ಹೀಗೆ ಬೀರೆಯು ಶ್ರೀ ವೀರ ಕಲ್ಲುಕುಟಿಕ ಕಲ್ಕುಡ ಪಾಷಾಣ ಮೂರ್ತಿಯಾಗಿ ತುಳುವ ನಾಡಿನ ಉದ್ದಕ್ಕೂ ಹಾಗೂ ಕೆಲ ಬೇರೆ ಪ್ರದೇಶಗಳಲ್ಲೂ ಪೂಜೆ ಪುನಸ್ಕಾರಗಳನ್ನು ಪಡೆಯುತ್ತಾ ಸೋದರಿ ಕಾಳಮ್ಮ ಶ್ರೀ ಕಲ್ಲುರುಟಿ, ವರ್ತೆ, ಮಂತ್ರದೇವತೆ, ಸತ್ಯದೇವತೆ ಎಂಬ ಮುಂತಾದ ನಾಮಗಳಿಂದ ಕರೆಸಿಕೊಳ್ಳುತ್ತಾ ನಾಡಿನೆಲ್ಲೆಡೆ ತನ್ನ ಮಕ್ಕಳನ್ನ ಪೊರೆದು ಕಾಯುವ ಭಾರವನ್ನ ಹೊತ್ತಿದ್ದಾಳೆ. ಇವಿಷ್ಟು ಕಲ್ಕುಡ ದೈವಗಳ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.